ಮೇಡಮ್ ಅವರ ಮೇಡಮ್ ಅವರ ದ್ರೋಣ ಅವ್ರೆ, ನೀವು ನಮ್ಮನೇಲಿ ನಾನ್ ಎಷ್ಟು ಸಲ ಕರೆದ್ರು ನೀವ್ ಬರ್ತಾ ಇರ್ಲಿಲ್ಲ. ಇವತ್ ನೋಡಿದ್ರೆ ನನಗ್ ಹೇಳ್ದೇನೆ ನೀವ್ ಇಲ್ಲಿಗೆ ಬಂದಿದ್ದೀರಾ. ವಾಟ್ ಅ ಸರ್ಪ್ರೈಸ್! ಸರ್ಪ್ರೈಸ್ ರೀ ಮೇಡಮ್ ಅವರೇ. ಇವತ್ತು ನಾ ನಿಮ್ಮ ಮನೆಗೆ ಬಂದಿದ್ದು ನಿಮ್ ಎಲ್ಲಾ ಲೆಕ್ಕ ಚುಪ್ತಾ ಮಾಡಿ ಹೋಗ್ಬೇಕು ಅಂತ ಹೇಳಿ. ಲೆಕ್ಕ? ಏನ್ ಲೆಕ್ಕ ಚುಪ್ತಾ? ಯಾವ ಲೆಕ್ಕ? ಊರ್ನಾಗೆಲ್ಲ ನನ್ನ ಮಾನ ಮರ್ಯಾದೆ ಕಳಕತ್ತಿರಲ್ಲ, ಆ ಲೆಕ್ಕದ ಬಗ್ಗೆ ಮಾತಾಡಕತ್ತೀನಿ. ಟೀ ಅಂಗಡಿಗೆ ಹೋಗಿ ಟೀ ಕುಡಿಯಂಗಿಲ್ಲ, ಟೀ ಅಂಗಡಿ ಅವ ಕೇಳ್ತಾನೆ. ಅಲ್ಲಿ ಪೆಟ್ರೋಲ್ಗೆ ಹೋಗಿ ಪೆಟ್ರೋಲ್ ಹಾಕ್ಸೋಂಗಿಲ್ಲ, ಪೆಟ್ರೋಲ್ ಹಾಕೋಂಗ್ ಕೇಳ್ತಾನೆ. ಅಷ್ಟೇ ಯಾಕ್ರಿ, ರೋಡ್ನ್ಯಾಗ ಸುಮ್ಮನೆ ನಡ್ಕೊಂಡು ಹೋಗೋಂಗಿಲ್ಲ, ರೋಡ್ದಾಗ ನಡ್ಕೊಂಡು ಹೋಗೋರು ಎಲ್ಲರೂ ಕೇಳ್ತಾರ. ಅದನ್ನ ಬಿಡ್ರಿ, ನನ್ನ ತಂಗಿ ಜ್ಯೋತಿ ಆಕಿನ ಮಾತಾಡ್ಸಕ್ ಹೋದ್ರೆ ಏನಣ್ಣ ತಹಸೀಲ್ದಾರ್ ಅವರು ಪಾಪ ಏನೋ ಕೇಳಕತ್ತಾರ, ನೀನೇನು ಕೊಟ್ಟಿಲ್ಲಲ್ಲ ಅಂತ ಆಕಿ ಕೇಳ್ತಾಳ. ಅದು ಹಾಳಾಗಿ ಹೋಗ್ಲಿರಿ, ನಮ್ಮ ಹೈಯರ್ ಆಫೀಸರ್ ರೀ, ನಮ್ಮ ಹೈಯರ್ ಆಫೀಸರು ನನಗೆ ಫೋನ್ ಮಾಡಿ, ಏನ್ ದ್ರೋಣ ಅವ್ರೆ ತಹಸೀಲ್ದಾರನ್ನ ಹೆಂಗ ನೋಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಅವ್ರೇನೋ ಕೇಳಕತ್ತಾರ ಹೋಗಿ ಕೊಡ್ರಿ ಅಂತ ಅವ್ರು ಹೇಳ್ತಾರ. ಹಾ ಬಂದಿನ್ರಿ, ನನಗೂ ಕೇಳಿ 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 ಸಾಕಾಗಿ ಹೋಗೈತಿ, ಅದಕ್ಕ ಬಂದಿನಿ. ಇವತ್ತು ಫುಲ್ ಸ್ಟಾಪ್ ಇಟ್ಟ ಮನೆಗೆ ಹೋಗ್ತೀನಿ. ಹೌದಾ? ನಿಜನಾ? ಹೌದ್ರಿ, ಖರೇನ ಹೇಳಾಕತ್ತೀನಿ. ಯಾಕ ಹೆದರಿಕೆ ಆಗತ್ತಾನೆ? ಇದನ್ನೆಲ್ಲ ಊರ್ ತುಂಬ ಡಂಗುರ ಸಾರಿಸ್ಕೊಂಡ್ ಬರ್ಬೇಕಾದ್ರೆ ನಿಮ್ ಹೆದರಿಕೆ ಎಲ್ಲಿತ್ತು? ನಾನಿವತ್ತು ಕೊಡ್ತೀನಿ, ನೀವು ಇಸ್ಕೊಳಕಬೇಕು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ. ಭಾವನೆ ಬಾಕಿ ಇವೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ